ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣದ ವಿಚಾರ ಮತ್ತಷ್ಟು ದರ್ಶನ್ಗೆ ಸಂಕಷ್ಟಕ್ಕೆ ಕಾರಣ ಆಗಬಹುದು. ಅಸಲಿ ಆಟ ಈಗ ಶುರುವಾಗುತ್ತೆ. ಈ ಒಂದು ಕೊಲೆಯ ವಿಚಾರದಲ್ಲಿ ಆರೋಪಿಯಾಗಿರುವಂತಹ ನಟ ದರ್ಶನ್ ಅಸಲಿಯತ್ತು. ಈ ನಟನ ಪಾತ್ರದ ಬಣ್ಣ ಬಯಲಿಗೆ ಕ್ಷಣಗಣನೆ. ಕೊಲೆ ಪ್ರಕರಣದ ಅಸಲಿ ಆಟ ಇವತ್ತಿನಿಂದ ಶುರುವಾಗುತ್ತೆ. ದರ್ಶನ್ ಪಾಲಿಗೆ ಮತ್ತಷ್ಟು ಬಿಗಿಗೊಳ್ಳಲಿದೆಯಾ? ಹಾಗಿದ್ರೆ ಕುಣಿಕೆ ಏನಾಗಬಹುದು? ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಆರೋಪಿ ದರ್ಶನ್ ಜೈಲಲ್ಲಿದ್ದಾರೆ. ಯಾರೆಲ್ಲ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳಾಗಿದ್ದಾರೆ, ಜೈಲಲ್ಲಿ ಮುದ್ದೆ ಮುರಿತಿದ್ದಾರೆ, ಇವತ್ತಿನಿಂದ ಅಸಲಿ ಆಟ ಶುರುವಾಗುತ್ತೆ. ಕೊಲೆ ಕೇಸ್ನಲ್ಲಿ ನಟನ ಪಾತ್ರದ ಬಣ್ಣ ಬಯಲಿಗೆ ಕ್ಷಣಗಣನೆ. ಇವತ್ತು ಕೋರ್ಟ್ಗೆ 5 ಸಾಕ್ಷಿಗಳು ಹಾಜರಾಗಲಿಕ್ಕಿದ್ದಾರೆ. ಪೊಲೀಸ್ ಭದ್ರತೆಯಲ್ಲಿ ಕೋರ್ಟ್ಗೆ 5 ವಿಟ್ನೆಸ್ಗಳನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಈ ಬಗ್ಗೆ ಏನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಗಮನಿಸ್ತಾ ಇದ್ದೀವಿ ಇವತ್ತು ಟ್ರಯಲ್ ಆರಂಭ ಆಗುತ್ತೆ. ಇವತ್ತೇ ಹೇಳಿಕೆಯನ್ನ ದಾಖಲಿಸುವ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ? ಏನೆಲ್ಲ ಅಪ್ಡೇಟ್ಸ್ ಅನ್ನ ಕೊಡ್ತೀರಿ ವಿಚಾರವಾಗಿ? ಎಸ್, ಇದೊಂದು ವಿರಳ ಪ್ರಕ್ರಿಯೆ ಅಂತಾನೆ ಹೇಳ್ಬೋದಾಗಿದೆ. ಟ್ರಯಲ್ ಶುರುವಾಗಿದ್ದ ಮೊದಲನೇ ಒಂದು ಪ್ರಕ್ರಿಯೆ ಅಂತ ಹೇಳಿದ್ರೆ ಈ ಐ ವಿಟ್ನೆಸ್ ಗಳನ್ನ ವಿಚಾರಣೆ ನಡೆಸಿರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಇರುವಂತಹ ಆರೋಪಿಗಳು ಪ್ರಭಾವಿಯಾಗಿರುವಂತಹ ಕಾರಣದಿಂದಾಗಿ ವಿಟ್ನೆಸ್ಗಳ ಮೇಲೆ ಒಂದು ಒತ್ತಡವನ್ನ, ಬೆದರಿಕೆಯನ್ನ ಹಾಕುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅನ್ನುವಂತಹ ಕಾರಣದಿಂದಾಗಿ ಮೊದಲು ಐ ವಿಟ್ನೆಸ್ಗಳನ್ನ ನ್ಯಾಯಾಧೀಶರ ಮುಂದೆ ಒಂದು ಅವರ ಹಾಜರುಪಡಿಸಿ ಅವರಿಂದ ಸ್ಟೇಟ್ಮೆಂಟ್ ತೆಗೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಅದರ ಒಂದು ಪ್ರಭಾವ ಅಂದ್ರೆ ಮುಂದಿನ ದಿನ ಈ ಒಂದು ಪ್ರಕ್ರಿಯೆ ಲೇಟ್ ಆದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಸಾಕ್ಷಿಗಳು ಉಲ್ಟಾ ಹೊಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಈ ಹಿಂದೆಯೂ ಕೂಡ ಇದೇ ರೀತಿಯಾದಂತಹ ಘಟನೆಗಳು ನಡೆದಿತ್ತು. ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರಿದಂತಹ ಕಾರಣದಿಂದಾಗಿ ಅವರು ತಮ್ಮ ಸ್ಟೇಟ್ಮೆಂಟ್ ಅನ್ನ ಚೇಂಜ್ ಮಾಡಿಕೊಂಡಿರುವಂತಹ ಇದು ಕೂಡ ನಡೆದಿತ್ತು. ಹೀಗಾಗಿ ಮೊದಲು ಸ್ಟೇಟ್ಮೆಂಟ್ ಗಳನ್ನ ರೆಕಾರ್ಡ್ ಮಾಡಿ ನಂತರ ಉಳಿದ ಪ್ರಕ್ರಿಯೆಗಳೇನಿದೆ ಅದೆಲ್ಲವನ್ನು ಕೂಡ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಸ್ಪಷ್ಟವಾಗಿ ಹೇಳಿದೆ, ಈ ಒಂದು ಪ್ರಕರಣವನ್ನ ಆದಷ್ಟು ಬೇಗ ಇದನ್ನ ಬಗೆಹರಿಸಿ ಅಂತ ಹೇಳಿ. ಹೀಗಾಗಿ ಸದ್ಯ ಇಂದಿನ ದಿನ ಒಂದು ಕೋರ್ಟ್ನ ಅನುಮತಿಯನ್ನ ಪಡೆದು ಆ 5 ಜನ ವಿಟ್ನೆಸ್ ಗಳನ್ನ ಕೋರ್ಟ್ಗೆ ಭದ್ರತೆಯ ಮುಖಾಂತರ ಹಾಜರುಪಡಿಸಿ ನಂತರ ಅವರಿಂದ ಸ್ಟೇಟ್ಮೆಂಟ್ ತೆಗೆದುಕೊಳ್ಳುವಂತಹ ಒಂದು ಕೆಲಸಗಳನ್ನ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ನಂತರದ ಪ್ರಕ್ರಿಯೆಯಲ್ಲಿ ಯಾರ್ಯಾರು ಜಾಮೀನುಗಳನ್ನ ಹಾಕಿದ್ರು ಮತ್ತೆ ಯಾರ್ಯಾರು ಹಾಜರಾಗಬೇಕು ಆ ಸಿಚುವೇಶನ್ ಗಳನ್ನ ಇಂದಿನ ದಿನ ನಿರ್ಧಾರ ಮಾಡಲಿದೆ. ಅಂದ್ರೆ ಮುಂದಿನ ಡೇಟ್ ಗಳನ್ನ ಕೊಡ್ತಾರೆ. ಆ ಡೇಟ್ ನಲ್ಲಿ ಫಿಸಿಕಲಿ ಅಪಿಯರೆನ್ಸ್ ಆಗಬೇಕಾ ಅಥವಾ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅಪಿಯರ್ ಆಗಬೇಕಾ ಅನ್ನುವಂತಹ ನಿಟ್ಟಿನಲ್ಲಿಯೂ ಕೂಡ ಟ್ರಯಲ್ ಮಾಡುವಂತಹ ಉದ್ದೇಶದಿಂದಾಗಿ ಡೇಟ್ ಗಳನ್ನು ಕೊಡಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಇಂದಿನ ಒಂದು ಪ್ರಕ್ರಿಯೆ ಬಹು ಮುಖ್ಯ ಅಂತಾನೆ ಹೇಳ್ಬೋದು. ಶ್ರೀಪಾದ್, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣದ ವಿಚಾರ ಮತ್ತಷ್ಟು ದರ್ಶನ್ಗೆ ಸಂಕಷ್ಟಕ್ಕೆ ಕಾರಣ ಆಗಬಹುದು. ಅಸಲಿ ಆಟ ಈಗ ಶುರುವಾಗುತ್ತೆ. ಈ ಒಂದು ಕೊಲೆಯ ವಿಚಾರದಲ್ಲಿ ಆರೋಪಿಯಾಗಿರುವಂತಹ ನಟ ದರ್ಶನ್ ಅಸಲಿಯತ್ತು. ಈ ನಟನ ಪಾತ್ರದ ಬಣ್ಣ ಬಯಲಿಗೆ ಕ್ಷಣಗಣನೆ. ಕೊಲೆ ಪ್ರಕರಣದ ಅಸಲಿ ಆಟ ಇವತ್ತಿನಿಂದ ಶುರುವಾಗುತ್ತೆ. ದರ್ಶನ್ ಪಾಲಿಗೆ ಮತ್ತಷ್ಟು ಬಿಗಿಗೊಳ್ಳಲಿದೆಯಾ? ಹಾಗಿದ್ರೆ ಕುಣಿಕೆ ಏನಾಗಬಹುದು? ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಆರೋಪಿ ದರ್ಶನ್ ಜೈಲಲ್ಲಿದ್ದಾರೆ. ಯಾರೆಲ್ಲ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳಾಗಿದ್ದಾರೆ, ಜೈಲಲ್ಲಿ ಮುದ್ದೆ ಮುರಿತಿದ್ದಾರೆ, ಇವತ್ತಿನಿಂದ ಅಸಲಿ ಆಟ ಶುರುವಾಗುತ್ತೆ. ಕೊಲೆ ಕೇಸ್ನಲ್ಲಿ ನಟನ ಪಾತ್ರದ ಬಣ್ಣ ಬಯಲಿಗೆ ಕ್ಷಣಗಣನೆ. ಇವತ್ತು ಕೋರ್ಟ್ಗೆ 5 ಸಾಕ್ಷಿಗಳು ಹಾಜರಾಗಲಿಕ್ಕಿದ್ದಾರೆ. ಪೊಲೀಸ್ ಭದ್ರತೆಯಲ್ಲಿ ಕೋರ್ಟ್ಗೆ 5 ವಿಟ್ನೆಸ್ಗಳನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಈ ಬಗ್ಗೆ ಏನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಗಮನಿಸ್ತಾ ಇದ್ದೀವಿ ಇವತ್ತು ಟ್ರಯಲ್ ಆರಂಭ ಆಗುತ್ತೆ. ಇವತ್ತೇ ಹೇಳಿಕೆಯನ್ನ ದಾಖಲಿಸುವ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ? ಏನೆಲ್ಲ ಅಪ್ಡೇಟ್ಸ್ ಅನ್ನ ಕೊಡ್ತೀರಿ ವಿಚಾರವಾಗಿ? ಎಸ್, ಇದೊಂದು ವಿರಳ ಪ್ರಕ್ರಿಯೆ ಅಂತಾನೆ ಹೇಳ್ಬೋದಾಗಿದೆ. ಟ್ರಯಲ್ ಶುರುವಾಗಿದ್ದ ಮೊದಲನೇ ಒಂದು ಪ್ರಕ್ರಿಯೆ ಅಂತ ಹೇಳಿದ್ರೆ ಈ ಐ ವಿಟ್ನೆಸ್ ಗಳನ್ನ ವಿಚಾರಣೆ ನಡೆಸಿರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಇರುವಂತಹ ಆರೋಪಿಗಳು ಪ್ರಭಾವಿಯಾಗಿರುವಂತಹ ಕಾರಣದಿಂದಾಗಿ
ವಿಟ್ನೆಸ್ಗಳ ಮೇಲೆ ಒಂದು ಒತ್ತಡವನ್ನ ಬೆದರಿಕೆಯನ್ನ ಹಾಕುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅನ್ನುವಂತಹ ಕಾರಣದಿಂದಾಗಿ ಮೊದಲು ಐ ವಿಟ್ನೆಸ್ಗಳನ್ನ ನ್ಯಾಯಾಧೀಶರ ಮುಂದೆ ಒಂದು ಅವರ ಹಾಜರುಪಡಿಸಿ ಅವರಿಂದ ಸ್ಟೇಟ್ಮೆಂಟ್ ತೆಗೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಅದರ ಒಂದು ಪ್ರಭಾವ ಅಂದ್ರೆ ಮುಂದಿನ ದಿನ ಈ ಒಂದು ಪ್ರಕ್ರಿಯೆ ಲೇಟ್ ಆದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಸಾಕ್ಷಿಗಳು ಉಲ್ಟಾ ಹೊಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಈ ಹಿಂದೆಯೂ ಕೂಡ ಇದೇ ರೀತಿಯಾದಂತಹ ಘಟನೆಗಳು ನಡೆದಿತ್ತು. ಸಾಕ್ಷಿಗಳ ಮೇಲೆ ಪ್ರಭಾವವನ್ನ ಬೀರಿದಂತಹ ಕಾರಣದಿಂದಾಗಿ ಅವರು ತಮ್ಮ ಸ್ಟೇಟ್ಮೆಂಟ್ ಅನ್ನ ಚೇಂಜ್ ಮಾಡಿಕೊಂಡಿರುವಂತಹ ಇದು ಕೂಡ ನಡೆದಿತ್ತು. ಹೀಗಾಗಿ ಮೊದಲು ಸ್ಟೇಟ್ಮೆಂಟ್ ಗಳನ್ನ ರೆಕಾರ್ಡ್ ಮಾಡಿ ನಂತರ ಉಳಿದ ಪ್ರಕ್ರಿಯೆಗಳೇನಿದೆ ಅದೆಲ್ಲವನ್ನು ಕೂಡ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಸ್ಪಷ್ಟವಾಗಿ ಹೇಳಿದೆ ಈ ಒಂದು ಪ್ರಕರಣವನ್ನ ಆದಷ್ಟು ಬೇಗ ಇದನ್ನ ಬಗೆಹರಿಸಿ ಅಂತ ಹೇಳಿ. ಹೀಗಾಗಿ ಸದ್ಯ ಇಂದಿನ ದಿನ ಒಂದು ಕೋರ್ಟ್ನ ಅನುಮತಿಯನ್ನ ಪಡೆದು ಆ 5 ಜನ ವಿಟ್ನೆಸ್ಗಳನ್ನ ಕೋರ್ಟ್ಗೆ ಭದ್ರತೆಯ ಮುಖಾಂತರ ಹಾಜರುಪಡಿಸಿ ನಂತರ ಅವರಿಂದ ಸ್ಟೇಟ್ಮೆಂಟ್ ತೆಗೆದುಕೊಳ್ಳುವಂತಹ ಒಂದು ಕೆಲಸಗಳನ್ನ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ನಂತರದ ಪ್ರಕ್ರಿಯೆಯಲ್ಲಿ ಯಾರ್ಯಾರು ಜಾಮೀನುಗಳನ್ನ ಹಾಕಿದ್ರು ಮತ್ತೆ ಯಾರ್ಯಾರು ಹಾಜರಾಗಬೇಕು ಆ ಸಿಚುವೇಶನ್ಗಳನ್ನ ಇಂದಿನ ದಿನ ನಿರ್ಧಾರ ಮಾಡಲಿದೆ. ಅಂದ್ರೆ ಮುಂದಿನ ಡೇಟ್ಗಳನ್ನ ಕೊಡ್ತಾರೆ. ಆ ಡೇಟ್ ನಲ್ಲಿ ಫಿಸಿಕಲಿ ಅಪಿಯರೆನ್ಸ್ ಆಗಬೇಕಾ ಅಥವಾ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅಪಿಯರ್ ಆಗಬೇಕಾ ಅನ್ನುವಂತಹ ನಿಟ್ಟಿನಲ್ಲಿಯೂ ಕೂಡ ಟ್ರಯಲ್ ಮಾಡುವಂತಹ ಉದ್ದೇಶದಿಂದಾಗಿ ಡೇಟ್ಗಳನ್ನು ಕೊಡಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಇಂದಿನ ಒಂದು ಪ್ರಕ್ರಿಯೆ ಬಹು ಮುಖ್ಯ ಅಂತಾನೆ ಹೇಳ್ಬೋದು. ಶ್ರೀಪಾದ್, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣದ ವಿಚಾರ ಮತ್ತಷ್ಟು ದರ್ಶನ್ಗೆ ಸಂಕಷ್ಟಕ್ಕೆ ಕಾರಣ ಆಗಬಹುದು. ಅಸಲಿ ಆಟ ಈಗ ಶುರುವಾಗುತ್ತೆ. ಈ ಒಂದು ಕೊಲೆಯ ವಿಚಾರದಲ್ಲಿ ಆರೋಪಿಯಾಗಿರುವಂತಹ ನಟ ದರ್ಶನ್ ಅಸಲಿಯತ್ತು. ಈ ನಟನ ಪಾತ್ರದ ಬಣ್ಣ ಬಯಲಿಗೆ ಕ್ಷಣಗಣನೆ. ಕೊಲೆ ಪ್ರಕರಣದ ಅಸಲಿ ಆಟ ಇವತ್ತಿನಿಂದ ಶುರುವಾಗುತ್ತೆ. ದರ್ಶನ್ ಪಾಲಿಗೆ ಮತ್ತಷ್ಟು ಬಿಗಿಗೊಳ್ಳಲಿದೆಯಾ? ಹಾಗಿದ್ರೆ ಕುಣಿಕೆ ಏನಾಗಬಹುದು? ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಆರೋಪಿ ದರ್ಶನ್ ಜೈಲಲ್ಲಿದ್ದಾರೆ. ಯಾರೆಲ್ಲ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳಾಗಿದ್ದಾರೆ, ಜೈಲಲ್ಲಿ ಮುದ್ದೆ ಮುರಿತಿದ್ದಾರೆ, ಇವತ್ತಿನಿಂದ ಅಸಲಿ ಆಟ ಶುರುವಾಗುತ್ತೆ. ಕೊಲೆ ಕೇಸ್ನಲ್ಲಿ ನಟನ ಪಾತ್ರದ ಬಣ್ಣ ಬಯಲಿಗೆ ಕ್ಷಣಗಣನೆ. ಇವತ್ತು ಕೋರ್ಟ್ಗೆ 5 ಸಾಕ್ಷಿಗಳು ಹಾಜರಾಗಲಿಕ್ಕಿದ್ದಾರೆ. ಪೊಲೀಸ್ ಭದ್ರತೆಯಲ್ಲಿ ಕೋರ್ಟ್ಗೆ 5 ವಿಟ್ನೆಸ್ಗಳನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಗಮನಿಸ್ತಾ ಇದ್ದೀವಿ ಇವತ್ತು ಟ್ರಯಲ್ ಆರಂಭ ಆಗುತ್ತೆ. ಇವತ್ತೇ ಹೇಳಿಕೆಯನ್ನ ದಾಖಲಿಸುವ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ? ಏನೆಲ್ಲ ಅಪ್ಡೇಟ್ಸ್ ಅನ್ನ ಕೊಡ್ತೀರಿ ವಿಚಾರವಾಗಿ? ಇದೊಂದು ವಿರಳ ಪ್ರಕ್ರಿಯೆ ಅಂತಾನೆ ಹೇಳ್ಬೋದಾಗಿದೆ. ಟ್ರಯಲ್ ಶುರುವಾಗಿದ್ದ ಮೊದಲನೇ ಒಂದು ಪ್ರಕ್ರಿಯೆ ಅಂತ ಹೇಳಿದ್ರೆ ಈ ಐ ವಿಟ್ನೆಸ್ಗಳನ್ನ ವಿಚಾರಣೆ ನಡೆಸಿರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಇರುವಂತಹ ಆರೋಪಿಗಳು ಪ್ರಭಾವಿಯಾಗಿರುವಂತಹ ಕಾರಣದಿಂದಾಗಿ ವಿಟ್ನೆಸ್ಗಳ ಮೇಲೆ ಒಂದು ಒತ್ತಡವನ್ನ ಬೆದರಿಕೆಯನ್ನ ಹಾಕುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅನ್ನುವಂತಹ ಕಾರಣದಿಂದಾಗಿ ಮೊದಲು ಐ ವಿಟ್ನೆಸ್ಗಳನ್ನ ನ್ಯಾಯಾಧೀಶರ ಮುಂದೆ ಒಂದು ಅವರ ಹಾಜರುಪಡಿಸಿ ಅವರಿಂದ ಸ್ಟೇಟ್ಮೆಂಟ್ ತೆಗೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಅದರ ಒಂದು ಪ್ರಭಾವ ಅಂದ್ರೆ ಮುಂದಿನ ದಿನ ಈ ಒಂದು ಪ್ರಕ್ರಿಯೆ ಲೇಟ್ ಆದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಸಾಕ್ಷಿಗಳು ಉಲ್ಟಾ ಹೊಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಈ ಹಿಂದೆಯೂ ಕೂಡ ಇದೇ ರೀತಿಯಾದಂತಹ ಘಟನೆಗಳು ನಡೆದಿತ್ತು. ಸಾಕ್ಷಿಗಳ ಮೇಲೆ ಪ್ರಭಾವವನ್ನ ಬೀರಿದಂತಹ ಕಾರಣದಿಂದಾಗಿ ಅವರು ತಮ್ಮ ಸ್ಟೇಟ್ಮೆಂಟ್ ಅನ್ನ ಚೇಂಜ್ ಮಾಡಿಕೊಂಡಿರುವಂತಹ ಇದು ಕೂಡ ನಡೆದಿತ್ತು. ಹೀಗಾಗಿ ಮೊದಲು ಸ್ಟೇಟ್ಮೆಂಟ್ ಗಳನ್ನ ರೆಕಾರ್ಡ್ ಮಾಡಿ ನಂತರ ಉಳಿದ ಪ್ರಕ್ರಿಯೆಗಳೇನಿದೆ ಅದೆಲ್ಲವನ್ನು ಕೂಡ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಸ್ಪಷ್ಟವಾಗಿ ಹೇಳಿದೆ ಈ ಒಂದು ಪ್ರಕರಣವನ್ನ ಆದಷ್ಟು ಬೇಗ ಇದನ್ನು ಬಗೆಹರಿಸಿ ಅಂತ ಹೇಳಿ. ಹೀಗಾಗಿ ಸದ್ಯ ಇಂದಿನ ದಿನ ಒಂದು ಕೋರ್ಟ್ನ ಅನುಮತಿಯನ್ನ ಪಡೆದು ಆ 5 ಜನ ವಿಟ್ನೆಸ್ಗಳನ್ನ ಕೋರ್ಟ್ಗೆ ಭದ್ರತೆಯ ಮುಖಾಂತರ ಹಾಜರುಪಡಿಸಿ ನಂತರ ಅವರಿಂದ ಸ್ಟೇಟ್ಮೆಂಟ್ ತೆಗೆದುಕೊಳ್ಳುವಂತಹ ಒಂದು ಕೆಲಸಗಳನ್ನ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ನಂತರದ ಪ್ರಕ್ರಿಯೆಯಲ್ಲಿ ಯಾರ್ಯಾರು ಜಾಮೀನುಗಳನ್ನ ಹಾಕಿದ್ರು ಮತ್ತೆ ಯಾರ್ಯಾರು ಹಾಜರಾಗಬೇಕು ಆ ಸಿಚುವೇಶನ್ಗಳನ್ನ ಇಂದಿನ ದಿನ ನಿರ್ಧಾರ ಮಾಡಲಿದೆ. ಅಂದ್ರೆ ಮುಂದಿನ ಡೇಟ್ಗಳನ್ನ ಕೊಡ್ತಾರೆ. ಆ ಡೇಟ್ ನಲ್ಲಿ ಫಿಸಿಕಲಿ ಅಪಿಯರೆನ್ಸ್ ಆಗಬೇಕಾ ಅಥವಾ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅಪಿಯರ್ ಆಗಬೇಕಾ ಅನ್ನುವಂತಹ ನಿಟ್ಟಿನಲ್ಲಿಯೂ ಕೂಡ ಟ್ರಯಲ್ ಮಾಡುವಂತಹ ಉದ್ದೇಶದಿಂದಾಗಿ ಡೇಟ್ಗಳನ್ನು ಕೊಡಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಇಂದಿನ ಒಂದು ಪ್ರಕ್ರಿಯೆ ಬಹು ಮುಖ್ಯ ಅಂತಾನೆ ಹೇಳ್ಬೋದು. ಶ್ರೀಪಾದ್, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ.